ಇವಳು ಅದೇ ಹುಡುಗಿ ಅಲ್ವಾ? ಹಲೋ, ಹೇಳ ಏನು? ಅಣ್ಣ, ನೀವು ಹುಡುಕ್ತಾ ಇದ್ದಿದ್ದು ಹುಡುಗಿ ಇಲ್ಲೇ ಆಂಜನೇಯ ದೇವಸ್ಥಾನ ಹತ್ರ ಇದ್ದಾಳೆ. ಹೌದಾ? ಅವಳಿಗೆ ಟೀ ಮಾಡಿ ಕೊಡಿಸಿ ಜೋಪಾನ ಮನೆ ಕರ್ಕೊಂಡೋಗ್ಬಿಟ್ವಾ. ಇದೇನಣ್ಣ ಹಿಂಗೆ ಹೇಳ್ತಾ ಇದೆಯಾ? ಆ ಹುಡುಗಿನ ಎತ್ತಾಕೊಂಬರೋದು ಬೇಡವಾ? ನನ್ನ ಮಗನೇ, ಅಲ್ಲೋ ಅವಳು ಕೈ ಸಿಗ್ದಾಗ್ರ ಜುಟ್ಟು ಇಟ್ಕೊಂಡು ಎಳ್ಕೊಂಬರೋದು ಬಿಟ್ಟು ಅಣ್ಣ ಏನು ಮಾಡಲಿ ಅಂತ ಕೇಳ್ತಾ ಇದೆಯಲ್ಲೋ. ಹಂಗಲ್ಲಣ್ಣ, ನಿನ್ನೊಂದು ಮಾತು ಕೇಳಿ ಎತ್ತಾಕೊಂಬರೋಣ ಅಂತ. ನನ್ನ ಮಗನೇ, ನಿಮ್ಮನ್ನೆಲ್ಲ ನಾನು ದುಡ್ಡು ಕೊಟ್ಟು ಇಟ್ಕೊಂಡಿದ್ದಲ್ಲ, ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಅಲ್ವೋ? ಹುಡುಗಿ ಸಿಕ್ಕವಳೆ ಏನು ಮಾಡ್ಲಣ್ಣ ಅಂತ ಕೇಳ್ತಾ ಇದೆಯಲ್ವೋ. ಈಗಲೇ ಎತ್ತಾಕೊಂಬರ್ತೀನಣ್ಣ. ನೋಡ್ರಲ್ಲ, ಅವಳನ್ನ ಸೀದಾ ಎಳ್ಕೊಂಡು ಬನ್ನಿ. ಯಾವ ನಾನು ಅಡ್ಡ ಬಂದರೆ ಅವ್ರನ್ನ ಸೀದಾ ಯಾಪೂರಿಗೆ ಕಳಿಸ್ಬಿಡಿ. ಮುಂದೆ ಏನೇ ಬಂದರು ನಾನು ನೋಡ್ತಿದ್ದೀನಲ್ಲ. ಆಯ್ತಣ್ಣ, ಎತ್ತಾಕೊಂಬರ್ತೀವಿ. ಹಾಂ, ಬೇಗ. ಕಂಟಿ ಬಾವ ಬಂದ್ರು. ವಾ, ನಾವು ಅನ್ಕೊಂಡಿದ್ದ ಕೆಲಸ ಆಯ್ತು ಕಣವಿ. ಎತ್ತಾಕೊಂಡು ಹೋಗೋರು ಅಂತ ಹೇಳಿದ್ರು. ಈ ಹುಡುಗಿ ನೋಡ್ರೆ ಇಲ್ಲೇ ಅವಳೆ. ಸಾಹೇಬ್ರಿಲ್ಲೇ ಇದ್ದಾರೆ, ಅವ್ರಿಗೇನೂ ಆಗಿಲ್ಲ. ದೇವ್ರೆ, ಅಯ್ಯೋ ಒಬ್ರನ್ನೊಬ್ರು ನೋಡಿದ್ರು ಕಣವಿ, ಇನ್ನೇನಿದ್ರು ಹತ್ರ ಬಂದು ತಪ್ಕೊಳ್ಳೋದಷ್ಟೇ. ಈ ಹುಡುಗಿ ಇಲ್ಲೇ ಅವಳೆ ಅಂತಂದ್ರೆ ತೊಂದರೆ ಆಗ್ಬೋದು ಅಂತ ಫೋನ್ ಮಾಡಿರ್ಬೇಕು. ಅಯ್ಯ, ಇದೇನವೇ ಹಳೆ ಕಾಲದ ಹೀರೋಯಿನ್ ಹಂಗೆ ಇಟ್ಟೊಂದು ಸ್ಲೋ ಮೋಷನ್ ಆಗಿ ಬರ್ತಾರೆ. ಏ ಕಂಟಿ, ಬೇಗ ಹೋಗಿ ತಪ್ಕೊಳ್ಳ. ಅಯ್ಯೋ ಅಕ್ಕ ಬಾವ, ಬೇಗ ಹತ್ರ ಬನ್ನಿ. ಇಬ್ರು ಮನ್ಸ್ ಬಿಚ್ಚಿ ಮಾತಾಡ್ಕೊಳ್ಳಿ, ನಿಮ್ ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಹೃದಯದ ಬಡಿತವೇ ನಿಂತು ಹೋದ ಹಾಗೆ, ಜೀವಕ್ಕೆ ಆಗಿದೆ ಹೋಗಿ ಬಂದ ಹಾಗೆ, ಮೊದಲ ಕುಡಿ ನೋಟದಲ್ಲೇ ಮಾಡಿ ನನ್ನ ಲೂಟಿ, ನಗುವ ನೀ ಹಾಸಿದೆ ಬೇಸಿದಂತೆ ಚಾಟಿ, ಮದ್ದಾನೆ ಪಳಗಿಸೋ ಮುದ್ದಾದ ನಮ್ ಪ್ಲಾನ್ ಪ್ರಕಾರ ಅವರಿಬ್ರು ಓಪನ್ ಆಗಿ ಮಾತಾಡ್ಕೊಂಡು ಅವ್ರ ಪ್ರೀತಿ ಹೇಳ್ಕೊಂಡ್ರೆ ಅಷ್ಟೇ ಸಾಕು. ಇವರಿಬ್ರು ಈಗಲೇ ಒಪ್ಕೊಂಡ್ರೆ ಮದ್ವೆನೂ ಆಗೋಯ್ತದ. ಲೇ ಪುರ್ಸಿ, ಒಂದ್ ಆಗವ್ರೆ ಅಂತಂದ್ರೆ ಮದ್ವೆ ಆಗ್ಲೇಬೇಕಲ್ಲ. ಇಷ್ಟೆಲ್ಲ ಪ್ಲಾನ್ ಮಾಡಿದೀವಿ ಅಂತಂದ್ರೆ ಅವ್ರಿಬ್ರು ಒಂದ್ ಆಗ್ಲೇಬೇಕು. ಆ ಗಳಿಗೆ ಬಂದೇ ಬಿಡ್ತು. ಹೋದ ಹಾಗೆ ಜೀವಕ್ಕೆ
ಆಗಿದೆ ಹೋಗಿ ಬಂದ ಹಾಗೆ ಸಾಹೇಬ್ರೆ ನಿಮ್ಗೆ ಏನೋ ಆಗಿಲ್ಲ ಸಾಹೇಬ್ರೆ ಇದೇನವಿ ನಾವೇನು ಅನ್ಕೊಂಡ್ರೆ ಇಲ್ಲ ನಡೀತೈತೆ ಏ ಇದೇನವಿ ಸ್ನೇಹನ ದಿಟ್ಬಲನ್ನು ಯಾರು ಎತ್ತಕೊಂಡು ಹೋಗ್ಬಿಟ್ರು. ನನ್ಗೂ ಅದೇ ಗೊತ್ತಾಗ್ತಿಲ್ಲ ಕಾಳಿ. ಪಾವಂಗ್ ಏಟಾಯ್ತು ಏನವಿ ಇದಲ್ಲ ಸ್ನೇಹಕ್ಕನ್ ಎಳ್ಕೊಂಡೋದವ್ರು ಯಾರು ಲೇ ಪುರ್ಸಿ ನಮ್ಗೇನ್ಲ ಗೊತ್ತು. ಅವರಿಬ್ರು ಒಂದು ಮಾಡುಮ ಅಂತ ಸುಳ್ಳು ಹೇಳಿದ್ರೆ ಈಗ ದಿಟನೇ ಆಗೋಯ್ತು. ನೇಹಾಕನ್ ಫೋನು. ಫೋನ್ ಎತ್ತಾ ಇಲ್ಲ ರೀ ಇವನು. ಎಲ್ಗಂತ ಹೇಳ್ದೆ ತೊರೆ ಅವಸರವಾಗಿ ಎಲ್ಗೆ ಹೋಗ್ಬಿಟ್ಟ. ಅವನು ಎಲ್ಗಾನ ಹೋಗ್ಲಿ, ಫೋನ್ ಎತ್ಬೇಕಲ್ವೇ. ಅವ್ವ ಅಣ್ಣಯ್ಯ ಯಾವುದೋ ಕೆಲ್ಸದ ಮೇಲೆ ಹೋಗಿರ್ಬೇಕವ್ವ. ರಾಧಾ, ನೀನು ಇವನು ಬ್ಯಾಸ ಮಾಡ್ಕೋಬೇಡ ಕಣವ. ಮನೆಗೆ ಬರಲಿ ಐತೆ ಅವನಿಗೆ. ಪರವಾಗಿಲ್ಲ ಬಿಡಿ ಅತ್ತೆ. ಮಾವ ಏನೋ ಕೆಲ್ಸದ ಮೇಲೆ ಇದ್ದಾನೆ ಅನ್ಸುತ್ತೆ, ಅದಕ್ಕೆ ಫೋನ್ ಪಿಕ್ ಮಾಡ್ತಿಲ್ವೇನೋ. ಸರಿ ಕಣವ, ಹಂಗಾರೆ ನಾವು ಪುಟ್ಟಕ್ಕನ ಮನೆಗೆ ಹೋಗಿ ಪತ್ರಿಕೆ ಕೊಟ್ಬಿಟ್ಟು ಬರ್ತೀವಿ. ಯಾರನ್ನ ಕೇಳಿ ದೊರೆ ಲಗ್ನ ಮಾಡ್ತಿದ್ಯಾ ಬಂಗಾರ? ಅವ್ವ ಅತ್ತೆವ್ವ ಈ ಹೊಳನ್ ಮುದುಕಿ ಯಾಕೆ ಬಂದ್ಲು? ನನ್ನೊಂದು ಮಾತು ಕರಿಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ ಬಂಗಾರ? ಅವ್ವ, ಪತ್ರಿಕೆ ಕೊಡೋಕ್ಕೆ ಹೆಂಗೂ ಪುಟ್ಟಕ್ಕನ ಮನೆಗೆ ಹೋಯ್ತಿದ್ವಿ, ಅದನ್ನ ಮುಗಿಸ್ಕೊಂಡು ಆಮ್ಯಾಕೆ ಹಂಗೆ ಊರಿಗೆ ಬರು ಅನ್ಕೊಂಡಿದ್ವಿ. ಓ ಅತ್ತಮ್ಮ, ಓ ಯಾರೋ ನೆಂಟರು ಕೊಡೋಂಗೆ ಬರ್ತಿದ್ಯಾ ಮನೆಗೆ? ಅತ್ತಮ್ಮ ಹಂಗೆ ಯಾಕಂತೀರಿ? ಸುಮ್ಕಿರಿ ಅಳಿ ಅಂದರೆ ನನ್ನ ಮೊಮ್ಮಗನ ಮದುವೆ ಮಾಡ್ತಿದ್ದೀರಾ,
ಹಿರಿಕ್ಳು ನಾನೊಬ್ಳು ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ನನ್ಗೊಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಅವ್ವ, ನಿನ್ನಿಂದ ಮುಚ್ಚಿಟ್ಟು ಮಾಡೋಕ್ಕೆ ಇದೇನು ಕಳ್ಳು ಲಗ್ನ ಅಲ್ಲ. ನೀನು ಹಿಂಗೆ ಮಾತಾಡ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಎಲ್ಲ ಆದ್ಮ್ಯಾಕೆ ನಿಂಗೆ ಇಸೆ ತಿಳಿಸುಮ ಅಂತ ಸುಮ್ಕಿದ್ದೆ. ಏನ್ ನಿನ್ ಮಾತಿನ ಅರ್ಥ? ನಿಮ್ಮ ಅವ್ವನ ಬಾಯಿ ಮುಂದು ಅಂತನಾ? ಅಯ್ಯ, ನಾನೇ ಒಂದು ಹೇಳಿದ್ರೆ ನೀನೇ ಒಂದು ಹೇಳ್ತಿದ್ಯಲ್ಲವ. ಮೊದಲು ನೀನು ಕುಂತ್ಕ ನೀನು. ಬಸ್ಸು ಹೋಗವ, ಅಜ್ಜಿ ಕುಡಿಯೋಕೆ ನನ್ನ ತಕೊಂಬ ಹೋಗ. ಏನು ಬೇಕಾಗಿಲ್ಲ. ದೊರೆಗೆ ಲಗ್ನ ಮಾಡ್ತಿದ್ಯಲ್ಲ, ಹುಡುಗಿ ಯಾರು? ಅಂಗೈನಾಗೆ ಬೆಣ್ಣೆ ಮಾಡಿಕೊಂಡು ಊರೆಲ್ಲ ತುಪ್ಪಕ್ಕೆ ನಾನೇ ಯಾಕೆ ಹುಡುಕ್ಲಿ? ಇನ್ಯಾರು? ನಮ್ಮ ರಾಧಾನೇ ಮನೆ ಸ್ವಾಸಿ. ಆಗ್ಲೇ ನಿಶ್ಚಿತಾರ್ಥನೂ ಆಯ್ತು ಅಜ್ಜಿ. ನಿಂಗೆ ತಲೆ ಕೆಟ್ಟಿದ್ಯಾ ಬಂಗಾರ? ರಾಧನ್ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ವಿಷಯ ಅಂತದ್ರಲ್ಲಿ ಅವಳು ನಮ್ಮ ಮನೆ ಸೊಸೆ ಮಾಡ್ಕೊಳಕ್ ಹೊಂಟಿದ್ಯಾ? ಅವ್ವ, ಮನೆ ಹುಡುಗಿ ಮನೆ ಸೊಸೆ ಆದ್ರೆ ಅದ್ರಲ್ಲಿ ಏನೋ ಅವತ್ಯಪ್ಪ? ಇವಳು ಅಸಲಿ ಬಣ್ಣ ನಿಂಗೆ ಗೊತ್ತಿಲ್ಲ ಬಂಗಾರ. ಇವಳು ವಿಷ ತುಂಬಿರೋ ಚೇಳು. ಅವ್ವ, ಯಾಕಜ್ಜಿ, ಯಾಕೆ ನಿಮಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ನಾನಂತ ತಪ್ಪು ಏನು ಮಾಡಿದ್ದೀನಿ? ಸಾಕು, ಬಾಯಿ ಮುಚ್ಚು. ಹಸುವಿನ ಮುಖವಾಡ ಹಾಕೊಂಡು ನರಿ ತರ ಸಂಚ್ ಮಾಡ್ತಿದ್ಯಾ? ಅವ್ವ, ಅತ್ತವ ಮೊದಲು ನೀವು ಒಸಿ ಸಮಾಧಾನ ಮಾಡ್ಕೊಳ್ಳಿ. ಏನ್ ಅಳಿ ಅಂದ್ರೆ ಬಂಗಾರಗಂತೂ ಗೊತ್ತಾಗಲ್ಲ. ನೀವು ಹೊಸ ಯೋಚನೆ ಮಾಡೋದ್ ಬೇಡ್ವೆ? ಇದ್ರಾಗ ಯೋಚನೆ ಮಾಡಕ್ ಯೋನಾಯ್ತವ? ರಾಧಾ ಯಾವತ್ತೂ ನನ್ನ ಸೊಸೆ ಆಗ್ಬೇಕಾಗಿತ್ತು. ಆದ್ರೆ ಇದೇ ಆಟನೇ ಬ್ಯಾರೆ ಇತ್ತು. ಈಗ ಲಗ್ನ ಆಗೋ ಯೋಗ ಬಂದೈತೆ. ಇದ್ರಾಗ ತೆಪ್ಪೇನೈತೆ? ನಿನಗಂತೂ ಈ ರಾಧಾ ತಾನೇ ಮಂಗ್ಪೂದಿ ಎರ್ಸ್ಬಿಟ್ಟವಳೆ ಬಿಡು. ಕೈಗೆ ಕಡ್ಲೆ ಕೊಟ್ಟು ತಲೆ ಮೇಲೆ ಕಲ್ ಸುರಿತಿದ್ರು ಅದು ಕಡ್ಲೆ ಅಂತ ನಂಬ್ತೀಯ? ನಾನು ಯೋನ ಆಟೊಂದು ದಡ್ಡಿ ಅಲ್ಲ, ನಂಗೂ ಲೋಕಜ್ಞಾನ ಐತೆ. ಇದ್ದಿದ್ರೆ ಇಂಥವಳನ್ನ ನಿನ್ ಮಗನ್ಗೆ ಗಂಟು ಹಾಕಕ್ ಹೋಗ್ತಿರ್ಲಿಲ್ಲ. ಸಾಕು, ಸುಮ್ಕೆ ಇರವ. ರಾಧಾ ಅವ್ರ ಅವ್ವ ತೆಪ್ ಮಾಡಿರೋದಕ್ಕೆ ರಾಧಾ ಹೊಣೆನಾ? ಈಗ ಸಿಂಗಾರನ್ನು ಕೊಲೆ ಮಾಡವಳೆ, ಅದಕ್ಕೆ ನೀನು ಹೊಣೆನಾ? ನನ್ನನ್ನೇ ಪ್ರಶ್ನೆ ಮಾಡೋ ಹಾಗಾದ್ಯಾ ನೀನು? ಹಿಂಗ್ ಪ್ರಶ್ನೆ ಮಾಡಿದ್ರೇನೆ ನಿಂಗೆ ಅರ್ಥ ಆಗೋದು. ಈಗ ಈ ಲಗ್ನ ನಿಲ್ಲಿಸ್ತೀಯೋ ಇಲ್ವೋ ಅಷ್ಟೇ ಹೇಳು. ಯಾಕವ ನಿಲ್ಲಿಸ್ಬೇಕು? ಇವಳು ದೊರೆಗೆ ಎಂಟ್ರಾಗೋದು ನನಗಿಷ್ಟ ಇಲ್ಲ. ಇವಳಿಗೆ ಯೋಗ್ಯತೆನೇ ಇಲ್ಲ. ಅಜ್ಜಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಮೇಲೆ ಇಲ್ದಿರೋ ಆರೋಪ ಎಲ್ಲ ಮಾಡಬೇಡಿ. ನನ್ನ ಕನಸಲ್ಲೂ ನಮ್ಮ ಅತ್ತೆಗೆ ಕೆಟ್ಟದ್ದು ಬಯಸಲ್ಲ ಅಜ್ಜಿ. ರಾಧಾ, ರಾಧವ, ನೀನು ಯಾಕವ ಕಣ್ಣೀರಾಗ್ತೀಯ? ಇಲ್ಲಿ ಯಾರೇ ಯೋನೆ ಹೇಳಿದ್ರು ಇಲ್ಲಿ ಬಂಗಾರ ಹೇಳೋದೆ ನಡೆಯೋದು. ನೀನು ಈ ಮನೆ ಸೊಸೆ ಆಗೋದನ್ನ ಯಾರಿಂದೂ ತಡೆಯೋಕ್ಕಾಗಕ್ಕಿಲ್ಲ. ಸುಮ್ಕಿರವ. ಹಂಗಾರೆ ನೀ ಲಗ್ನ ನಿಲ್ಸಕ್ಕಿಲ್ಲ? ನಾನು ಅದ್ಯಾವ್ರೆ ಬಂದು ಹೇಳಿದ್ರು ನಿಲ್ಸಕ್ಕಿಲ್ಲ. ಇದೇನಾ ನಿಮ್ಮ ಅವ್ವನ ಮಾತು ಕೊಡೋ ಮರವಾದೆ? ಮರ್ವಾದೆ ನನ್ನ ಮನ್ಸ್ನಾಗೈತೆ. ಆದರೆ ಅದನ್ನ ಕಳ್ಕೊಳ್ಳೇಬೇಕು ಅಂತ ಬಂದಿದ್ರೆ ನಾನು ಜೀವನ ಮಾಡೋಕ್ಕಾಗಕ್ಕಿಲ್ಲ. ನೋಡು ಬಂಗಾರ, ನೀನು ನನ್ನ ಮರವಾದ ಕೊಡದಿದ್ರು ಬೇಡ, ಆದರೆ ಈ ಲಗ್ನ ನಡೆಸ್ಬೇಡ, ಈ ಹುಡುಗಿನ ನಂಬೇಡ.
ನೀನು ಹಿಂಗೆಲ್ಲ ಹೇಳ್ತಿ ಅಂತ ಗೊತ್ತಿದ್ದೆ. ಕೊನೆಯದಾಗಿ ನಿನಗೆ ಪತ್ರಿಕೆ ಕೊಡುಮ ಅಂತ ಅನ್ಕೊಂಡಿದ್ದು. ಆದರೆ ಈಗಲೂ ನೀನು ಈ ಲಗ್ನನ ನಿಲ್ಲಿಸಲೇಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ರೆ ದಯವಿಟ್ಟು ಇನ್ಯಾಕೆ ನೀನು ಈ ಮನೆ ಕಡೆಗೇನೆ ಬರಬೇಡ. ಬಂಗಾರ ಏನ್ ಮಾತಾಡ್ತಿದ್ಯಾ ನೀನು? ಅವ್ವ ಅವ್ರ ಅಜ್ಜಿ ಕಣ. ಯಾರೇ ಆಗಿರ್ಲಿ ಬಸ್ಸು, ಅವ್ರು ನನ್ನ ವಿರುದ್ಧ ನಿಂತ ಮ್ಯಾಕೆ ನನ್ನ ವಿರೋಧಿಗಳೇ. ನನ್ನ ಮಗನ ಲಗ್ನ ನಿಲ್ಲಿಸ್ಬೇಕು, ಅವನ ಜೀವನ ಹಾಳು ಮಾಡಬೇಕು ಅಂತ ಬಂದರೆ ಅದು ರಕ್ತ ಸಂಬಂಧಿಗಳೇ ಆದರೂ ಅದನ್ನು ಮಾಡದೆ ದೂರ ಮಡಗ್ತೀನಿ. ಹೇ ಮುದುಕಿ, ಇನ್ಮೇಲೆ ನಿನ್ನ ಕತೆ ಮುಗೀತು ಕಣೆ. ಮಗಳು ಅಂತ ಮನೆ ಬಾಗ್ಲಿಗೆ ಬಂದಿದ್ದಕ್ಕೆ ಎಂಥ ಮಾತು ಹೇಳ್ಬಿಟ್ಟೆ ಬಂಗಾರ. ನೀ ಮಾತು ಹೇಳಿದ ಮ್ಯಾಕು ನಾ ಇಲ್ಲೇ ಇರ್ತೀನ. ಆದರೆ ಒಂದು ವಿಷಯ ಹೇಳ್ತೀನಿ, ಜ್ಞಪ್ತಿ ಇರಲಿ. ನೀನಿವತ್ತು ಯಾರನ್ನು ನಂಬಿದ್ಯೋ ಅವಳೇ ನಿನ್ನ ಬೆನ್ನಿಗೆ ಚೂರಿ ಆಗ್ತಾಳೆ. ಜ್ಞಪ್ತಿ ಇರಲಿ. ಅತ್ತೆಮ್ಮ, ಬಂಗಾರ ಏನೋ ಕೋಪದಾಗ ಹೇಳಿದ್ಲು, ನೀವು ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಅಳಿ ಅಂದರೆ ಬೇಡ ಅನ್ನೋರ್ ಮನೇಲಿ ಕೂತ್ರೆ ನನಗೆ ಮರ್ಯಾದೆ ಇರಕ್ಕಿಲ್ಲ. ಬರ್ತೀನಿ. ಅಜ್ಜಿ